ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರ್ಯಾರೆಲ್ಲ ರಾಯರ ಭಕ್ತರಿದ್ದೀರೋ ಅವರು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರಿಗೆಲ್ಲ ಕಷ್ಟ ಕಳೆಯೋದಕ್ಕೆ ಬಂದಿದೆ, ಯಾರ್ಯಾರ್ದು ಪಾಪ ಎಲ್ಲ ಕಳೆದು ಪುಣ್ಯ ಪ್ರಾಪ್ತಿ ಆಗ್ತಾ ಇದೆ ಅಂತೇಳಿ ತಿಳ್ಕೋಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ. ಹಾಗೆ ನನ್ನ ಹೊಸ ಚಾನಲ್ ಲಾಗಿಂಗ್ ಚಾನಲ್ ದಯವಿಟ್ಟು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಆ ಚಾನಲ್ಗೂ ಕೂಡ ನೀವು ಇದೇ ರೀತಿಯಾದ ಸಹಕಾರನ ನೀಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಇವತ್ತು ಹೊಸ ವಿಡಿಯೋ ಅಪ್ಡೇಟ್ ಮಾಡಿದ್ದೀನಿ, ಅದ್ರದ್ದು ಕೂಡ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಒಮ್ಮೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಮ್ಮ ರಾಯರು, ಯಾರ್ಯಾರೆಲ್ಲ ರಾಯರ ಭಕ್ತರಿದ್ದೀರೋ ಅವ್ರಿಗೆ ಒಂದು ಕ್ವಶನ್ ಅಂತೂ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ. ರಾಯರು ನನ್ನ ಕಷ್ಟನ ಯಾವಾಗ ಕಳೀತಾರೆ, ಯಾವಾಗ ಕಳೀತಾರೆ? ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಪರಿಶ್ರಮ ಪಡ್ತಾ ಇದ್ದೀನಿ, ನಾನು ಯಾಕೆ ರಾಯರಿಗೆ ಕಾಣಿಸ್ತಾ ಇಲ್ವಾ? ಯಾವಾಗ ನನ್ನ ಕಷ್ಟನ ಕಳೀತಾರೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ? ರಾಯರು ಯಾವಾಗ ಕಷ್ಟನ ಕಳಿಬೇಕು ಅಂತ ಡಿಸೈಡ್ ಮಾಡ್ತಾರೆ ಅಂತ ಟೈಮಲ್ಲಿ ಈ ತರದೊಂದು ಸೂಚನೆಗಳು ಸಿಗುತ್ತೆ. ಅದು ಯಾವ್ಯಾವ ಸೂಚನೆಗಳು ಅಂತ ನೋಡ್ಕೊಳ್ಳೋಣ. ನಾವು ಹೇಳಿದ ತಕ್ಷಣ ರಾಯರು ನನ್ ಕಷ್ಟ ಕಳೆದ್ ಬಿಡಿ ರಾಯರೇ ಅಂತ ಅಂದ ತಕ್ಷಣ ರಾಯರು ಕಷ್ಟ ಕಳಿಯಲ್ಲ. ಯಾಕೆಂದ್ರೆ ಅವರು ನಮ್ಮನ್ನ ಪರೀಕ್ಷೆ ಮಾಡ್ತಾರೆ. ನಾವು ಸಮಾಧಾನದಿಂದ ತಾಳ್ಮೆಯಿಂದ ಕಾದಿದ್ದಾಗಿದ್ದಲ್ಲಿ ಖಂಡಿತವಾಗ್ಲೂ ರಾಯರು ನಮ್ಗೆ ಕಷ್ಟನ ಕಳೀತಾರೆ. ಇವಾಗ ಸ್ಟಾರ್ಟಿಂಗ್ ಪೂಜೆ ಮಾಡ್ಬೇಕಾದ್ರೆ ಏನ್ ಅನ್ಕೊಳ್ತೀವಿ, ಏನು ನಮ್ಗೆ ಅನುಗ್ರಹನೇ ಮಾಡ್ತಾ ಇಲ್ಲ ನಮ್ ರಾಯರು. ನಾವ್ ಇಷ್ಟೊಂದೆಲ್ಲ ಪೂಜೆ ಮಾಡ್ತಾ ಇದೀವಿ, ಇಷ್ಟೊಂದೆಲ್ಲ ಸೇವೆ ಮಾಡ್ತಾ ಇದೀವಿ ಅಂತ ಅನ್ಕೋತಾ ಇರ್ತೀರಲ್ವಾ? ಆದ್ರೆ ಅದನ್ನ ರಾಯರು ಗಮನಿಸ್ತಾ ಇರ್ತಾರೆ. ನೀವು ಮನೆಗೊಂದ್ ಫೋಟೋ ತಂದಿದ್ರೂನು ಕೂಡ ರಾಯರಿಗೆ ಅದು ತಿಳಿದಿರುತ್ತೆ. ನೀವು ಅವ್ರನ್ನ ಮನೆಗ್ ಕರ್ಕೊಂಡ್ ಬಂದಿದ್ದೀರಾ, ಅವ್ರ ಸೇವೆ ಮಾಡಕ್ ರೆಡಿ ಆಗಿದ್ದೀರಾ ಅಂತ ಅದು ಕೂಡ ರಾಯರಿಗೆ ಗೊತ್ತಾಗತ್ತೆ. ಹಾಗಾಗಿ ಅವರು ನಿಮ್ಮನ್ನ ಪರೀಕ್ಷೆ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ನೀವು ಕಟ್ಟುನಿಟ್ಟಾಗಿ ನಿಯಮಗಳನ್ನ ಪಾಲನೆ ಮಾಡ್ಬೇಕಾಗತ್ತೆ. ಮೊದಲನೇದಾಗಿ ನಿಮ್ಗೆ ಸಿಗೋಂಥ ಸೂಚನೆ ಮನಃಶಾಂತಿ. ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ. ಹೋಗಿ ರಾಯರ ಮಠದಲ್ಲೇ ಕೂತ್ ಬಿಡೋಣಪ್ಪ, ಏನೋ ಒಂಥರ ನೆಮ್ಮದಿ ಇದೆ, ಅಲ್ಲೇ ಇದ್ಬಿಡೋಣ ಅಂತ ಅನ್ನಿಸ್ತಾ ಇರತ್ತೆ. ಪದೇ ಪದೇ ಹೋಗ್ಬೇಕು ಅಂತ ಅನ್ನಿಸ್ತಾ ಇರತ್ತೆ ಮಠಕ್ಕೆ. ಸೊ ನಾವ್ ಯಾವಾಗೆಲ್ಲ ಟೈಮ್ ಸಿಗುತ್ತೋ ಅವಾಗೆಲ್ಲ ಹೋಗ್ತಾ ಇರ್ತೀವಿ. ನಮ್ಗೆ ಗೊತ್ತಾಗಲ್ಲ, ಹೋಗೇ ಬಿಡ್ತೀವಿ ನಾವು. ಇದು ಕೂಡ ಒಂದ್ ಸೂಚನೆ. ಯಾಕೆಂದ್ರೆ ಸುಮ್ನೆ ಅವ್ರು ಅವ್ರ ಹತ್ರ ಕರೆಸ್ಕೊಳಲ್ಲ ಯಾರನ್ನೂವೆ. ಅವ್ರ ಕಷ್ಟ ಕಳೀತಾ ಇದೆ ಅಂದಾಗ ಮಾತ್ರ ಕರೆಸ್ಕೊಳ್ತಾರೆ, ಸೇವೆನ ಮಾಡಿಸ್ಕೊಳ್ತಾರೆ. ಯಾವ ರೀತಿ ಕಷ್ಟನ ಕಳೀತಾರೆ? ರಾಯರೇ ಬರ್ತಾರಾ ಅಂತ ಅಂದ್ರೆ ಹೇಗ್ ಬರಕ್ ಸಾಧ್ಯ? ಅವ್ರು ಬೃಂದಾವನದಲ್ಲಿದಾರಲ್ಲ, ಹೇಗ್ ಬರಕ್ ಸಾಧ್ಯ? ಅವ್ರು ಯಾರನ್ನಾದ್ರೂ ಕಳಿಸ್ಕೊಡ್ತಾರೆ. ಆ ಜಾಗಕ್ಕೆ ಯಾರಿಂದ ಉಪಯೋಗ ಆಗಬೇಕೋ ಅಂತ ಒಂದು ವ್ಯಕ್ತಿನ ಅಥವಾ ಸಿಚ್ಯುಯೇಷನ್ ಕ್ರಿಯೇಟ್ ಮಾಡೋದು ಏನೋ ಒಂದು ಮಾಡ್ತಾರೆ ಅವರು. ನಮ್ಮ ನೆಕ್ಸ್ಟ್ ಸೂಚನೆ ಅದೇನೆ. ನಮ್ಗೆ ಯಾರನ್ನಾದ್ರೂ ನಮ್ಮ ಸಹಾಯಕ್ಕೆ ರಾಯರು ಕಳ್ಸ್ಕೊಟ್ಟೇ ಕೊಡ್ತಾರೆ. ಆ ಅವ್ರು ಏನೋ ಒಂದ್ ಸಜೆಷನ್ ಕೊಡೋದ್ರ ಮೂಲಕ ನಮ್ ಲೈಫ್ ಚೇಂಜ್ ಆಗ್ಬೋದು. ನಮಿಗ್ ಗೊತ್ತೇ ಇರಲ್ಲ. ಅದು ರಾಯರೇ ಮಾಡ್ಸಿರ್ತಾರೆ ಅದನ್ನ. ಇನ್ನು ನೆಕ್ಸ್ಟ್ ನಿಮ್ಗೆ ಆ ಅಬ್ಸರ್ವ್ ಮಾಡಿ, ನನ್ಗೆ ಇದು ತುಂಬಾ ಅನುಭವಕ್ಕೆ ಬಂದಿದೆ. ನಾನು ಯಾವಾಗೆಲ್ಲ ನಾನು ಹೊರಡ್ತೀನೋ ಡ್ಯೂಟಿಗೆ, ಆ ಟೈಮಲ್ಲಿ ನಮ್ಮನೆ ಗೇಟಲ್ಲಿ ಹಸು ಬಂದ್ ನಿಂತಿರತ್ತೆ. ಅದು ಎಂತ ಖುಷಿ ಆಗುತ್ತೆ ಗೊತ್ತಾ? ನಾನು ಅವಾಗ ತಿನ್ನಕ್ಕೇನಾದ್ರೂ ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು, ನನ್ಗೆ ರಾಯರೇ ಬಂದ್ ನಿಂತಿದ್ದಾರೆ ಅನ್ನೋ ತರ ನನ್ ಕಣ್ಣಿಗೆ ರಾಯರೇ ಕಾಣಿಸ್ತಾ ಇರ್ತಾರೆ ಹಸು ರೂಪದಲ್ಲಿ. ಸೊ ಇದು ಕೂಡ ಒನ್ ಆಫ್ ದ ಸೂಚನೆ. ಬಾಗ್ಲಿಗೆ ಹಸು ಬರೋದು, ಬಂದ್ ಕೂಗೋದು ಅಥವಾ ಕೆಲವರು ಅಯ್ಯೋ ಸಗಳಿ ಹಾಕೋಯ್ತು, ಗಂಜಲ ಹಾಕ್ತು ಅಂತ ಬೇಜಾರ್ ಮಾಡ್ಕೊಳ್ತಿರ್ತೀರ. ದಯವಿಟ್ಟು ಆ ರೀತಿ ಮಾಡ್ಕೊಳ್ಬೇಡಿ. ಅದು ಒಂದು ಪ್ರಸಾದ. ನಮ್ಮ ಗೋ ಕೊಡುವಂತ ಒಂದು ಪ್ರಸಾದ. ಯಾವತ್ತೂ ಆ ವಿಷಯಕ್ಕೆ ಬೇಜಾರು ಮಾಡ್ಕೊಳ್ಬೇಡಿ. ನೀಟಾಗಿ ಎತ್ತಾಕಿ ಕ್ಲೀನ್ ಮಾಡ್ಕೊಳ್ಳಿ. ರಾಯರು ಕಾಮಧೇನು ರೂಪದಲ್ಲಿ ನಮ್ಮ ಮನೆಗೆ ಬಂದಿದ್ದಾರೆ, ಬರಕ್ಕೆ ರೆಡಿ ಇದ್ದಾರೆ, ನಮ್ ಕಷ್ಟ ಕಳಿಯಕ್ಕೆ ಸಿದ್ಧ ಆಗಿದೆ ಸಿಚುಯೇಷನ್ ಅಂತ ಅಲ್ಲಿಗೆ ಅರ್ಥ. ಇನ್ನು ಮುಂದಿನ ಸೂಚನೆ ಬಂದ್ಬಿಟ್ಟು, ಸಾಮಾನ್ಯವಾಗಿ ತುಂಬಾ ಜನದ ಬಾಯಲ್ಲಿ ಕೇಳಿದ್ದೀನಿ ಹೂ ಪ್ರಸಾದ. ನಾನು ಹೂ ಪ್ರಸಾದ ನನ್ಗೂ ಪ್ರತಿ ವಾರ ಕೊಡ್ತಾರೆ. ನಾನು ಇಲ್ಲ ಅಂತ ಹೇಳಲ್ಲ. ಹೆಂಗೆ ಅಂತ ಅಂದ್ರೆ ನಾನು ಸೇಮ್ ಹೂವನ್ನ ಈ ಕಡೆ ಗಣಪತಿಗೂ ಇಟ್ಟಿರ್ತೀನಿ, ಆ ಕಡೆ ರಾಘವೇಂದ್ರ ಸ್ವಾಮಿಗೂ ಇಟ್ಟಿರ್ತೀನಿ. ಆದ್ರೆ ಗಣಪತಿ ಫೋಟೋದಿಂದ ನನ್ಗೆ ಯಾವತ್ತೂ ಹೂ ಬಿದ್ದಿಲ್ಲ ಇದುವರೆಗೂನು. ಆದ್ರೆ ಪ್ರತಿ ವಾರ ರಾಯರ್ ಫೋಟೋದಿಂದ ಹೂ ಬೀಳುತ್ತೆ ನನ್ಗೆ. ಈ ಹೂ ಪ್ರಸಾದನ ಕೊಡೋದು ರಾಯರ ಮತ್ತೊಂದು ಸೂಚನೆ. ಇನ್ನ ಕನ್ಸಲ್ ಬರ್ಬೋದು. ನೆಕ್ಸ್ಟ್ ಸೂಚನೆ ಬಂದ್ಬಿಟ್ಟು ಕನ್ಸಲ್ ಬರ್ಬೋದು. ರಾಯರೇ ಬರ್ಬೇಕು ಅಂತ ಏನಿಲ್ಲ. ರಾಯರ ಬೃಂದಾವನ ಬರ್ಬೋದು, ಅಥವಾ ಯಾರಾದ್ರೂ ಕಾವಿ ಡ್ರೆಸ್ ಅಲ್ಲಿ ಬರ್ಬೋದು, ಅಥವಾ
ಏನಾದ್ರೂ ಮಂತ್ರಾಕ್ಷತೆ ನಿಮಗೆ ಸಿಗೋ ತರ ಬರ್ಬೋದು. ಎಷ್ಟೊಂದ್ ಜನ ನನಗೆ ಕಮೆಂಟ್ ಹಾಕಿದ್ರಿ ಅಲ್ವಾ, ಮೇಡಮ್ ನನ್ಗೆ ಮಂತ್ರಾಕ್ಷತೆ ಸಿಕ್ಕಿದೆ ಕನ್ಸಲ್ಲಿ, ಇದು ಏನ್ ಸೂಚನೆ ಅಂತೇಳಿ. ನಿಮ್ಮ ಕಷ್ಟ ಕಳೆಯುವ ಸೂಚನೆ, ರಾಯರು ಅನುಗ್ರಹ ಮಾಡಿದ್ದಾರೆ ಅನ್ನೋ ಸೂಚನೆನೇ ಆ ಮಂತ್ರಾಕ್ಷತೆ ಕೊಡೋ ಅಂತ ಒಂದು ಸೂಚನೆ. ಯಾರ್ಯಾರಿಗೆಲ್ಲ ಈ ರೀತಿ ಮಂತ್ರಾಲಯ ಆಗಿರ್ಬೋದು, ಮಂತ್ರಾಕ್ಷತೆ ಆಗಿರ್ಬೋದು, ಯಾರಾದ್ರೂ ಕಾವಿ ಡ್ರೆಸ್ಸಲ್ಲಿ ಆಗಿರ್ಬೋದು ಅಥವಾ ರಾಯರೇ ಬಂದಿರ್ಬೋದು. ಇದೆಲ್ಲ ಯಾರಿಗೆ ಕನ್ಸಲ್ಲಿ ಬಂದಿರುತ್ತೆ ನಿಜವಾಗ್ಲೂ ನೀವು ಅದೃಷ್ಟವಂತರು ಅಂತಾನೆ ತಿಳ್ಕೊಳ್ಳಿ. ಇಲ್ಲಿ ನಾನು ಇನ್ನೊಂದನ್ನ ಆಡ್ ಮಾಡ್ತೀನಿ. ನಿಮ್ಗೆ ಪದೇ ಪದೇ ಫೆದರ್ ಸಿಗ್ತಾ ಇದೆ ಅಂತ ಅಂದ್ರೂ ಕೂಡ ಅದು ಒಂದು ಒಳ್ಳೆ ಸೂಚನೆ ನಿಮ್ಮ ಲೈಫಿಗೆ. ಇದು ಶ್ರೀಕೃಷ್ಣ ಕೊಡ್ತಾರೆ ಅಂತೇಳಿ ಒಂದು ನಂಬಿಕೆ ಇದೆ. ಸೊ ನಾನು ರಾಯರ್ ಸೂಚನೆಗೆ ಆಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಫೆದರ್ ಸಿಗುತ್ತೆ, ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಿಮ್ ಮುಂದೆ ಹಾರ್ ಬರೋದು ಅಥವಾ ಬಂದು ನಿಮ್ ಮೇಲ್ ಕೂರೋದು, ನೀವ್ ಕಾಲಿಡ್ಬೇಕಾದ್ರೆ ಅಲ್ಲೇ ಕೆಳಗಡೆ ಬಿದ್ದಿರೋದು, ಈ ತರ ಏನಾದ್ರೂ ಒಂದು ಫೆದರ್ ನಿಮ್ಗೆ ಸಿಗ್ತಾ ಇದೆ ಅಂತ ಅಂದ್ರೆ ಅದು ಕೂಡ ಒಂದು ಶುಭ ಸೂಚನೆ. ಇಷ್ಟೆಲ್ಲ ಸೂಚನೆಗಳು ಸಿಗುತ್ತೆ. ಇದ್ರಲ್ಲಿ ಯಾವ್ದಾರ ಒಂದ್ ಸಿಕ್ರುನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕೆಟ್ಟ ದಿನಗಳೆಲ್ಲ ಕಳೆದು ಒಳ್ಳೆ ದಿನಕ್ಕೆ ನೀವು ಕಾಲಿಡ್ತಾ ಇದ್ದೀರಾ. ಇನ್ಮುಂದೆ ನಿಮ್ಮಲ್ಲಿ ಒಂದು ನೆಮ್ಮದಿಯಾಗಿರ್ತಕ್ಕಂಥ ಜೀವನ ನಿಮ್ಗೆ ಲಭಿಸುತ್ತೆ. ನಮ್ಮ ರಾಯರಿರೋವರೆಗೂ ನಮ್ಗೆ ಯಾವುದೇ ರೀತಿ ಭಯ ಇಲ್ಲ. ನಮ್ಮ ಬೆನ್ನ ಹಿಂದೆ ಯಾವಾಗ್ಲೂ ನಮ್ಮನ್ನ ಕಾಯ್ತಾ ಇರ್ತಾರೆ ನಮ್ ರಾಯರು. ನಮ್ಮಲ್ಲಿರ್ಬೇಕಾಗಿರೋದು ಇಷ್ಟೇ, ನಂಬಿಕೆ, ಶ್ರದ್ಧೆ, ಭಕ್ತಿ. ಇಷ್ಟನ್ನ ಇಟ್ಕೊಂಡು ನಾವು ರಾಯರನ್ನ ನಂಬಿದ್ದಾಗಿದ್ದಲ್ಲಿ ಖಂಡಿತವಾಗ್ಲೂ ಕೈ ಹಿಡ್ದವ್ರು ನಡೆಸ್ತಾರೆ. ಸೊ ನಿಮ್ಗೆಲ್ಲ ಇವತ್ತಿನ ವಿಷಯಗಳು ಅನುಕೂಲವಾಗಿದೆ. ನೀವು ಎಷ್ಟೊಂದ್ ಜನಕ್ಕೆ ತಿಳ್ಕೋಬೇಕು ಅಂತ ಇದ್ದವ್ರಿಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳಿ. ಇದ್ರ ಮೂಲಕ ನಾನ್ ನಿಮ್ಗೆಲ್ಲ ಕೇಳ್ಕೊಳೋದೇನು ಅಂತ ಅಂದ್ರೆ, ನನ್ನ ಹೊಸ ಚಾನೆಲ್‌ಗೂ ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.